ವಾವ್, ಅದ್ಭುತವಾದ ಯೋಗ ಫಾರ್ಮೇಷನನ್ನು ನಮ್ಮ ಹುಡುಗರಲ್ಲಿ ಮಾಡಿದ್ದಾರೆ. YOGA ಅನ್ನುವ ಅಕ್ಷರದಲ್ಲಿ ಮಕ್ಕಳನ್ನು ಕೂರಿಸಿ ಯೋಗ ರೀತಿಯಲ್ಲಿ ನಾವು ಮಕ್ಕಳನ್ನು ಕೂರಿಸಿದ್ವಿ. ಅಲ್ಲಿ ಕೂರಿಸಿ ಹಾಗೆ ಕೈಯನ್ನು ಬೀಸುವ ರೀತಿಯಲ್ಲಿ ಒಂದು ಸಣ್ಣ ಎಕ್ಸಸೈಸನ್ನು ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನಿಜವಾಗ್ಲೂ ಭಾಳ ಸುಂದರವಾಗಿ ಕಾಣ್ತಾ ಇದೆ. ನಮಸ್ತೆ ಎಲ್ರಿಗೂ, ಕನ್ನಡ ಮೆಸ್ಟು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಆರ್ಯನ್ ಪ್ರಶಂಸೆ ಶಾಲೆಯಲ್ಲಿ ಕೂಡ ಇವತ್ತು ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದೆವು. ಯೋಗ ಮಾಡಿ ಆರೋಗ್ಯದಿಂದಿರಿ. ನೋಡಿ, ಆ ಚಿತ್ರದಲ್ಲಿ ಕಾಣುವಂತೆ ನಮ್ಮ ಮಕ್ಕಳು ಕೂಡ ಯೋಗವನ್ನು ಮಾಡ್ತಿದ್ದಾರೆ. ಯೋಗ ಪ್ರಾರಂಭ ಮಾಡುವ ಮೊದಲು ಅವರಿಗೆ ಒಂದು ಸ್ವಲ್ಪ ಫ್ರೀ ಆ್ಯಂಡ್ ಎಕ್ಸಸೈಸನ್ನು ನಮ್ಮ ಶಾಲೆಯ ದೈಹಿಕ ನಿರ್ದೇಶಕರಾಗಿರುವಂಥ ಶಂಕರ್ ಮೂರ್ತಿ ಸರ್ ಅವರು ಮೊದಲಿಗೆ ಮಕ್ಕಳಿಗೆ ಎಕ್ಸಸೈಸನ್ನು ಮಾಡಿಸಿದರು. ತದನಂತರ ಯೋಗಕ್ಕೆ ಸಿದ್ಧತೆಯನ್ನು ನಾವಲ್ಲಿ ಮಾಡಿಕೊಂಡೆವು. ಯೋಗ ದಿನಾಚರಣೆಯ ಅಂಗವಾಗಿ ನಡೆಸುವಂಥ ಈ ಕಾರ್ಯಕ್ರಮದಲ್ಲಿ ಮಾಲಿನಿ ಮೇಡಮ್ ಅವರು ಯೋಗದ ಬಗ್ಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದರು. ಯೋಗ ಹುಟ್ಟಿದ್ದು ಹೇಗೆ ಮತ್ತು ಯೋಗದ ಮೂಲ ಕಲ್ಪನೆ ಹೇಗೆ ಅನ್ನುವಂಥ ವಿಚಾರಗಳನ್ನು ಅವರಲ್ಲಿ ಮಕ್ಕಳಿಗೆ ಸ್ವಲ್ಪ ತಿಳಿಸಿದರು. ಈ ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಲ್ಲಿ ಏನೆಲ್ಲ ಉಪಯೋಗಗಳಾಗುತ್ತೆ ಅನ್ನುವ ವಿಚಾರವನ್ನು ಸಹ ಅವರು ತಿಳಿಸಿದರು. ಮಕ್ಕಳಿಗೆ ತದನಂತರ ನಾವು ಯೋಗಾಭ್ಯಾಸವನ್ನು ಶುರು ಮಾಡಲಿಕ್ಕೆ ಮಾಡ್ತೇವೆ. ಮೊದಲನೇದಾಗಿ ಶರ್ಮಿಳಾ ಮೇಡಮ್ ಅವರು ಮಕ್ಕಳಿಗೆ, ಅಂದರೆ ಹೆಣ್ಮಕ್ಕಳ ಒಂದು ಬ್ಯಾಚ್ಗೆ ಅವರು ಯೋಗ ಮಾಡಿ ತೋರಿಸ್ತಾ ಇದ್ದರು. ತದನಂತರ ನಾನೊಂದು ಬ್ಯಾಚ್ಗೆ, ಅಂದರೆ ಗಂಡು ಮಕ್ಕಳ ಬ್ಯಾಚ್ಗೆ ನಾನು ಯೋಗ ಮಾಡಿ ತೋರಿಸ್ತೀನಿ. ಮೊದಲನೇ ಬ್ಯಾಚ್ ಫಸ್ಟ್ ಹುಡುಗರು ಇಲ್ಲಿ ಬಂದಿದ್ದರು. ರೆಡ್, ಬ್ಲೂ, ಗ್ರೀನ್ ಎಲ್ಲೋ 4 ಹೌಸಿನ ಮಕ್ಕಳು ಕೆಳಗಡೆ ಯೋಗ ಮಾಡ್ತಿರೋ ದೃಶ್ಯ ನೀವು ನೋಡ್ತಾ ಇರ್ಬೋದು. ಯೋಗ ಮಾಡುವ ಮೊದಲು ಒಂದು ಪ್ರಾರ್ಥನೆಯನ್ನು ಮಾಡಿ ತದನಂತರ ಯೋಗಕ್ಕೆ ಅವರು ಸಿದ್ಧರಾದರು. ಮೊದಲಿಗೆ ಸೂರ್ಯ ನಮಸ್ಕಾರದ ಒಂದು ಜೊತೆ 2 ಸೂರ್ಯ ನಮಸ್ಕಾರವನ್ನು ಮಾಡಿ ತದನಂತರ ಇನ್ನೊಂದು ಆಸನವನ್ನು ಮಾಡಿ ಮತ್ತೆ ಕುಳಿತುಕೊಂಡಾದಮೇಲೆ ಮತ್ತೆ 2 ಆಸನಗಳನ್ನು ಮಾಡಿ ಅವರಿಗೆ ಕಳಿಸಲಾಯಿತು. ಹಾಗೆ ಹುಡುಗರು ಸಹ ಇದೇ ರೀತಿಯ ಆಸನಗಳನ್ನು ಅವರು ಮಾಡಿದರು.
ಯಶಸ್ವಿಯಾಗಿ ನಾವು ಯೋಗ ಈ ದಿನಾಚರಣೆ ಆಚರಣೆ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ. ನಮ್ಮ ಶಾಲೆಯ ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.